ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ದೇವನಹಳ್ಳಿ ಕೋಡಿಮಂಚನಹಳ್ಳಿಯ BG ಗುರುಸಿದ್ದಯ್ಯರವರು ನಿವೃತ್ತ ಶಿಕ್ಷಕರು, ಇತಿಹಾಸ ಸಂಶೋಧಕರು. ಹುಟ್ಟಿದ್ದು ಮಾಗಡಿ ತಾಲೂಕಿನ ಬಿಟ್ಟಸಂದ್ರ ಗ್ರಾಮದಲ್ಲಿ. ಜೀವನವನ್ನು ಅರಸಿ ದೇವನಹಳ್ಳಿಗೆ ಬಂದು ತಮ್ಮ ಜೀವಿತಾವಧಿಯಲ್ಲಿ ವೀರಗಲ್ಲು, ಶಾಸನಗಳು, ಚರಿತ್ರೆ ಕೃತಿಗಳು ಹಾಗೂ ಹಳೆ ಕಾಲದಲ್ಲಿ ಜೀವನ ನಡೆಸಲು ಬಳಸುತ್ತಿದ್ದ ವಸ್ತುಗಳನ್ನು ಸಂಗ್ರಹಿಸುವ ಮೂಲಕ ತಮ್ಮ ಮನೆಯನ್ನೇ ವಸ್ತು ಸಂಗ್ರಹಾಲಯವನ್ನು ಮಾಡಿದ್ದಾರೆ. ಇವರ ಈ ವಸ್ತು ಸಂಗ್ರಹಾಲಯಕ್ಕೆ ಹಲವಾರು ವಿದ್ಯಾರ್ಥಿಗಳು ಹಾಗೂ ಶಾಲಾ ಮಕ್ಕಳು ಭೇಟಿ ಕೊಟ್ಟು ವಸ್ತು ಸಂಗ್ರಹಾಲಯದಲ್ಲಿನ ವಸ್ತುಗಳನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದಾರೆ. ಇವರ ಈ ಸಾಧನೆಗೆ ಸರ್ಕಾರ ಇವರನ್ನು ಗುರುತಿಸಿ ಇನ್ನೂ ಹೆಚ್ಚಿನ ಸಂಶೋಧನೆಗೆ ನೆರವನ್ನು ನೀಡಬೇಕೆಂಬುದೇ ನಮ್ಮೆಲ್ಲರ ಆಶಯ. ಬಿಟ್ಟಸಂದ್ರ ಗುರುಸಿದ್ದಯ್ಯರವರನ್ನು ಮಾಗಡಿಯ ಹಿರಿಯ ಪತ್ರಕರ್ತ ದೊಡ್ಡಬಾಣಗೆರೆ ಮಾರಣ್ಣರವರು ಸಂದರ್ಶಿಸುವುದರ ಮೂಲಕ ಗುರುಸಿದ್ದಯ್ಯರವರ ಈ ವಸ್ತು ಸಂಗ್ರಹಾಲಯವನ್ನು ಬೆಳಕಿಗೆ ತರುವ ಪ್ರಯತ್ನವಷ್ಟೇ. ಕನ್ನಡ ನಾಡಿನ ಶ್ರೇಷ್ಠ ಪುಣ್ಯಭೂಮಿ ಮಾಗಡಿ.
ಹರಗುರು ಚರಮೂರ್ತಿಗಳು, ನಾಡಾಡಿಗಳು, ಧರ್ಮಬೀರುಗಳು ಇದ್ದಂಥ ಸ್ಥಳ. ಧರ್ಮಪ್ರಭು ಕೆಂಪೇಗೌಡರಿಗೆ ಅದರಂಗಿ ಗಗನದಾರ್ಯರು ಲಿಂಗಧಾರಣೆಯನ್ನು ಮಾಡಿಸಿ 68 ಶರಣ ಮಠಗಳನ್ನು ಕಟ್ಟಿದ್ದು ಚರಿತ್ರೆ. ಮಠಗಳ ಗುರು ಪರಂಪರೆಗೆ ನಾಂದಿ ಆಡ್ತಕ್ಕಂಥದ್ದು ಕಂಚಿಗಲ್ ಬಂಡೆ ಮಠ. ಆ ಕಂಚಿಗಲ್ ಬಂಡೆ ಮಠದ ತಪ್ಪಲಿನಲ್ಲಿ ಬಿಟ್ಸಂದ್ರ ಸೋಲೂರು ಹೋಬಳಿನಲ್ಲಿದೆ. ಸೋಲೂರು ಹೋಬಳಿ ಬಿಟ್ಸಂದ್ರದಲ್ಲಿ ಜನಿಸಿದ್ದಂಥ ನಮ್ಮ ಎದುರುಗಡೆ ಇರ್ತಕ್ಕಂಥ ಮಹನೀಯರು ಬಿಟ್ಸಂದ್ರದ ಗುರುಸಿದ್ದಯ್ಯನವ್ರಿಗೆ ತುಂಬ ಹೃದಯದ ನಮಸ್ಕಾರಗಳನ್ನು. ಶರಣು ಗುರುಗಳೇ. ಶರಣಾರ್ಥಿ. ಸರ್, ನೀವು ಮಾಗಡಿ ತಾಲೂಕಲ್ಲಿ ಹುಟ್ಟಿ ದೇವನಹಳ್ಳಿ ತಾಲೂಕಲ್ಲಿ ಬಂದು ನೆಲೆಸಿದ್ದೀರಿ. ನಿಮ್ಮ ಮನೆ ಒಂದು ಸಾಂಸ್ಕೃತಿಕ ಪರಂಪರೆಯ ವಿಶ್ವವಿದ್ಯಾನಿಲಯ ಇದ್ದಂತಿದೆ. ನಿಮ್ಮ ಶಿಕ್ಷಕರಾಗಿದ್ದುಕೊಂಡು ನಾನು ಶಿಕ್ಷಕನೇ, ನಿವೃತ್ತನಾಗಿದ್ದೀನಿ. ಆದರೆ ನಿಮ್ಮ ಸೇವೆ ನಾಡಿನ ಶಿಕ್ಷಕರೆಲ್ಲರಿಗೂ ಸ್ಫೂರ್ತಿಯಾಗುವಂತಿದೆ. ಪುಸ್ತಕಗಳನ್ನು ಸಂಗ್ರಹ ಮಾಡಿದ್ದೀರಿ, ಸ್ಮಾರಕಗಳನ್ನು ಸಂಗ್ರಹ ಮಾಡಿದ್ದೀರಿ. ಮೇಲಾಗಿ ಅಳಿದು ಹೋಗ್ತಾ ಇರತಕ್ಕಂಥ ನಮ್ಮ ಪೂರ್ವಜರ ಪರಂಪರೆಯನ್ನು ಉಳಿಸೋದಕ್ಕೆ ಚರಿತ್ರೆಯ ಎಲ್ಲ ಶಾಸನಗಳು, ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು, ಶಿಲಾಶಾಸನಗಳು ಮತ್ತು ತಾಮ್ರಲೇಖಗಳು, ಪರಿಕರಗಳು ಎಲ್ಲವನ್ನು, ಪಾತ್ರೆ ಪಗಡ, ಮನುಷ್ಯನ ಜೀವನಕ್ಕೆ ಬೇಕಾದದ್ದೆಲ್ಲವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀರಿ. ಇಷ್ಟೆಲ್ಲ ಮಾಡೋದಕ್ಕೆ ಇತಿಹಾಸ ಸಂಶೋಧಕರು, ನೀವು ವಿದ್ವಾಂಸರು. ಇದು ಹೊಗಳಿಕೆ ಅಲ್ಲ, ಜನಪದ ವಿದ್ವಾಂಸರು. ಕಾರಣ ಏನಂದರೆ ಇವತ್ತು ಬಿಲ್ಲು ಬೆಲ್ಲ ಆಗಿ ನಾವು ಇರ್ತೀವಿ ಶಿಕ್ಷಕ ವೃತ್ತಿನಲ್ಲಿ ಇದ್ದುಕೊಂಡು ಎಲ್ಲವನ್ನು ಧಾರೆ ಎರೆದು ಒಂದು ಸಮಾಜದ ಪುನರ್ನಿರ್ಮಾಣಕ್ಕೆ ಶ್ರಮಿಸ್ತಾ ಇದ್ದೀರಿ. ಇದಕ್ಕೆ ಸ್ಫೂರ್ತಿ ಏನು ಸರ್? ನಾನು ಸುಮಾರು 41 ವರ್ಷದ ಹಿಂದೆ ನನ್ನ ಸ್ವಗ್ರಾಮ ಬಿಟ್ಸಂದ್ರ ಊರು ಬಿಟ್ಟು ಬಂದೆ. ನಾನು 1985ರಲ್ಲಿ ಕೌಟುಂಬಿಕ ಸಮಸ್ಯೆಯಿಂದ ಮನೆ ಬಿಟ್ಟು ಬರ್ತೀನಿ. ಯಾರೋ ನಮ್ಮ ಊರಲ್ಲಿ ಸುಮಾರು 7-8 ಗಂಟೆಯಲ್ಲಿ ಗಲಾಟೆ ಏನೋ ಇದಾದಾಗ ಊರು ಬಿಟ್ಟು ಯಾರ ಹತ್ರನೋ 10 ರೂಪಾಯಿ ಇಸ್ಕೊಂಡು ಸುಮಾರು 10 ವರ್ಷಗಳ ಕಾಲ ನನ್ನ ಬದುಕೆಲ್ಲ ಬೇರೆ ಬೇರೆ ಹೋಟೆಲ್ಲು ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಲಾರಿ ಕ್ಲೀನರಾಗಿ, ಆಮೇಲೆ 1994ರಲ್ಲಿ ಶಿಕ್ಷಕ ವೃತ್ತಿಗೆ ಬರ್ತೀನಿ. ನಾನು ಶಿಕ್ಷಕ ವೃತ್ತಿಗೆ ಬಂದಾಗ ಫಸ್ಟ್ ಅಪಾಯಿಂಟ್ಮೆಂಟು ಮಾಗಡಿ ತಾಲೂಕು ಸಿದ್ದಯ್ಯನಪಾಳ್ಯ ಅಂತ. ನನ್ನ ಹೆಸರು ಗುರುಸಿದ್ದಯ್ಯ. ಅದು ಹೊಸ ಶಾಲೆ ಆಗಿತ್ತು, ಅಲ್ಲಿಗೆ ಅಪಾಯಿಂಟ್ಮೆಂಟ್ ಆಗ್ತದೆ. ಅಲ್ಲಿಂದ ದೊಡ್ಡಬಳ್ಳಾಪುರ ಬರ್ತೀನಿ. ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ತಾಲೂಕಿನ ಮಾಳಿಗೇನಹಳ್ಳಿಗೆ ವರ್ಗಾವಣೆ ಆಗಿ ಬರ್ತೀನಿ. ಕಾರಣ ಏನಪ್ಪ ಅಂದರೆ, ನಾನು ದೇವನಹಳ್ಳಿ ತಾಲೂಕಿನ ಕೋಡಿಮಂಚನಹಳ್ಳಿಲಿ ನನ್ನ ಸಹಧರ್ಮಿಣಿ ಶಿಕ್ಷಕಿಯಾಗಿದ್ದರಿಂದ ಇಲ್ಲೇ ವಿವಾಹ ಆಗಿ ಇಲ್ಲೇ ವಾಸ ಇದ್ವಿ. ಹಾಗಾಗಿ ಇಲ್ಲೇ ಬಂದು ನೆಲೆಸ್ತೀನಿ. ನನ್ನ ಗ್ರಂಥಾಲಯಕ್ಕೆ ಸ್ಫೂರ್ತಿ ನೆಲಮಂಗಲದ ಅರಿಶಿನಕುಂಟೆಯ ಗೋಪಾಲರಾವ್ ಅವರು ಮನೆಗೊಮ್ಮೆ ಸುಮಾರು ಒಂದು 25 ವರ್ಷದಿಂದ ಹೋದಾಗ ಅವ್ರ ಗ್ರಂಥಾಲಯ ನೋಡಿ, ಜೀವನದಲ್ಲಿ ನಾನು ಯಾವಾಗಾದರೂ ಪುಸ್ತಕ ಸಾಯಲ್ಲ, ಸಾಹಿತ್ಯ ಹೋಗ್ಬಿಡ್ಬೋದು, ಸಾಹಿತ್ಯ ಸಾಯಲ್ಲ, ನಶ್ವರ ಅಂತ ಹೇಳಿ ಅವಾಗ ಒಂದು ಗ್ರಂಥಾಲಯ ಮಾಡಬೇಕು ಅಂತ ಮನಸ್ಸಿನಾಗಿತ್ತು. ಇದಕ್ಕೆ ಹೆಚ್ಚಿನದಾಗಿ ನನಗೆ 2006ರಲ್ಲಿ ಒಂದು ಟೆಂಟ್ ಶಾಲೆ ಅಂತ ಹೇಳಿ ತಾತ್ಕಾಲಿಕ ವಲಸಿಗರ ಮಕ್ಕಳಿಗೆ ಒಂದು ಶಾಲೆಗೆ ನಿಯೋಜನೆ ಮಾಡಿದ್ರು. ಅದು ಸುಮಾರು 6 ವರ್ಷ ನಡೀತು. ಆ ಶಾಲೆಯಲ್ಲಿ 100 ಜನ, ಈ ಹಳ್ಳಿಯಿಂದ ఢిల్లీ ತನಕ ಅಂಡರ್ ಸೆಕ್ರೆಟರಿ ಇರ್ಬೋದು, ಕಮಿಷನರ್ ಇರ್ಬೋದು, MLA MP ಬಂದು ಆ ಶಾಲಾ ಮಕ್ಕಳು ಸುಮಾರು 18 ಸ್ಟೇಟ್ ವಲಸಿಗರ ಮಕ್ಕಳಿತ್ತು. ಆ ಮಕ್ಕಳು ಕನ್ನಡ ಮಾತಾಡೋದು, ಹಾಡು ಹೇಳೋದು, ಇದು ನೋಡೋಕ್ಕೆ ಎಲ್ಲೆಲ್ಲಿಂದಲೋ ಸಹ 100 ಜನ ಸಾಲು ಮರದ ತಿಮ್ಮಕ್ಕನಿಂದ ಹಿಡಿದು ಈ ಮಠಾಧೀಶರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇಂಥವರೆಲ್ಲ ಬಂದು ಹೋಗ್ತಾಯಿದ್ರು. ಆ ಶಾಲೆಯಲ್ಲಿ ನಾನು 1-2 ಸ್ಮರಣ ಸಂಚಿಕೆ ತರಬೇಕು ಅಂತ ಹೇಳಿ ಅಂದ್ಕೊಂಡೆ. ಅದಕ್ಕೆ ಸ್ಫೂರ್ತಿ ನಮ್ಮ ವಿಷ್ಣುಪ್ರಿಯಾದಲ್ಲಿ ಚಂದ್ರಶೇಖರ್ ಅಂತ ಹೇಳಿ ಅವರು ಪ್ರೊಫೆಸರು ಪ್ರತಿ ವರ್ಷ ಸ್ಮರಣ ಸಂಚಿಕೆ ತರ್ತಾಯಿದ್ರು. ಅದನ್ನು ನಾನು ತರಬೇಕಲ್ಲ ಅಂತ ಆಸೆ ಆಗಿ ಬೇರೆ ಬೇರೆ ನಿಮ್ಮಂಥವರೆಲ್ಲ ಲೇಖನಗಳು, ಸಾಹಿತಿಗಳು, ವಿದ್ವಾಂಸರನ್ನೆಲ್ಲ ಬಳಸ್ಕೊಂಡು 2 ಬಾರಿ ಸ್ಮರಣ ಸಂಚಿಕೆ ತಂದೆ. ಅದು ನನಗೆ ಸಾಹಿತ್ಯಕ್ಕೆ ಒಂದು ಇದಾಯಿತು. ಆಮೇಲೆ ಬೇರೆ ಬೇರೆ ಭಾಷೆಯೆಲ್ಲ ಪ್ರೇರಣೆ ಆಯಿತು. ತದನಂತರ ನಾನು 2015ರಲ್ಲಿ ವಾಲಂಟಿ ತೊಗೊಂಡೆ. ವಾಲಂಟಿ ತೊಗೊಂಡಾದ್ಮೇಲೆ ನಾನು ಯಾರೋ ಒಬ್ಬರು ಹೀಗೆ ನರಸಿಂಹಣ್ಣನವರು ಒಬ್ಬರು ಪರಿಚಯ ಆದರು. ಅವರು ಶಾಸನ ತಜ್ಞರಾಗಿದ್ದರು. ಅವರು ಅಲ್ಲಿ ಶಾಸನ ಇದೆ, ಇಲ್ಲಿ ಶಾಸನ ಇದೆ, BL ರೈಸ್ ಅವ್ರದ್ದು ಅಂತ ಹೇಳ್ತಿದ್ದಾಗ ನಾನು ಈ ಗ್ರಾಮೀಣ ಪ್ರದೇಶದಲ್ಲಿ ಓಡಾಡಿಕೊಂಡು ಅವರ ಇದರಿಂದ ನಾನು ಸುಮಾರು 70 ಶಾಸನಗಳನ್ನು ಸುಮಾರು ಕೊರೋನಾ ಟೈಮ್ನಲ್ಲಿ 5 ವರ್ಷ ಸತತವಾಗಿ 5-6 ವರ್ಷ ಓಡಾಡಿ ದೇವನಹಳ್ಳಿ ತಾಲೂಕಿನಲ್ಲಿ ಅಪ್ರಕಟಿತ ಶಾಸನಗಳನ್ನು ಎತ್ತಿ ನಿಲ್ಲಿಸಿ ಸಂರಕ್ಷಣೆ ಮಾಡಿದ್ದೀನಿ. ಹೀಗೆ ಮಾಡ್ತಾ ಮಾಡ್ತಾ ನಾನು ಪ್ರಪ್ರಥಮವಾಗಿ 2015ರಲ್ಲಿ
ದೇವನದೊಡ್ಡಿಯಿಂದ ದೇವನಹಳ್ಳಿಯವರೆಗೆ ಅಂತ ಹೆಜ್ಜೆ ಗುರುತು ಅಂತ ಒಂದು ಬೃಹತ್ 400ಕ್ಕೂ ಹೆಚ್ಚು ಪುಟಗಳು ಅಂತ ಒಂದು ಕೃತಿನ ಹೊರತಂದೆ. ಆ ಕೃತಿನ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮಿಗಳವರ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಿದೆ. ಅದು ನನಗೆ ದೊಡ್ಡ ಕೊಡುಗೆ. ಅದು ಆ ಗುರುಗಳ ಅಮೃತ ಹಸ್ತದಿಂದ ಮಾಡಿಸಿದ್ದು. ತದನಂತರ ಸುಮಾರು 10 ಕೃತಿಗಳನ್ನು ದೇವನಹಳ್ಳಿ ಬಗ್ಗೆ ತಂದಿದ್ದೀನಿ. ಈ ದೇವನಹಳ್ಳಿ ತಾಲೂಕಲ್ಲಿ ಎಷ್ಟು ಊರಿದೆ, ಎಲ್ಲಿ ಏನಿದೆ, ಇತಿಹಾಸ ಇರ್ಬೋದು, ಶಾಸನ ಇರ್ಬೋದು, ಸ್ಮಾರಕ ಇರ್ಬೋದು, ದೇವಾಲಯ ಇರ್ಬೋದು, ಪ್ರತಿಯೊಂದನ್ನು ಇಲ್ಲೇ ನಾನು ಸುಮಾರು ಓಡಾಟ ಮಾಡಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಸಾರ್ವಜನಿಕರ ಸಹಕಾರ ತಗೊಂಡು ಈ ಕೆಲಸ ಮಾಡ್ತಾ ಬಂದಿದ್ದೀನಿ. ತದನಂತರ ನಾನು ಇಲ್ಲಿ 2009ರಲ್ಲಿ ಒಂದು ಸ್ವಂತ ಗೃಹ ಇದೇ ಊರಲ್ಲಿ ಮದುವೆ ಆಗಿದ್ದ ಮನೆ ಕಟ್ಕೊಂಡೆ. ಆ ಕಟ್ಕೊಂಡಾಗ ಇಲ್ಲಿ ನನಗೆ ಈ ಮನುಷ್ಯನಾಗಿ ಹುಟ್ಟಿ ಒಂದು ದಿವಸ ಹೊರಟೋಗ್ತೀವಿ, ನಮ್ಮಿಂದ ಏನಾದರೂ ಕಿರು ಕೊಡುಗೆ ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ನನ್ನ ತಾಯಿ ಆಶೀರ್ವಾದವೋ ಇಲ್ಲ ನನ್ನ ಗುರುಗಳು ಶಿವಕುಮಾರ್ ಆಶೀರ್ವಾದವೋ ಇಲ್ಲ ಇದು ನಮ್ಮ ಪೂರ್ವಿಕರ ಇದೋ ನಾನೊಂದು ಇದನ್ನು ಸ್ಟಾರ್ಟ್ ಮಾಡಿದೆ. ಇಲ್ಲಿಗೆ 100 ಜನ ಸಂಶೋಧಕರು ಇರ್ಬೋದು, ಥೀಸಿಸ್ ಮಾಡೋರು, PhD ಮಾಡೋರು, ಇಂಥ ಮಕ್ಕಳೆಲ್ಲ ಹೊರಗಡೆಯಿಂದ ಬರ್ತಾರೆ. ಅವ್ರಿಗೆ ನನ್ನ ದೇವನಹಳ್ಳಿಯ ತಾಲೂಕಿನ ಇತಿಹಾಸವನ್ನು ಉಚಿತವಾಗಿ ಕೊಡ್ತಾ ಬಂದಿದ್ದೀನಿ. ನನಗೆ ಜೀವನದಲ್ಲಿ ತೃಪ್ತಿ ಸಿಕ್ಕಿದೆ. ದುಡ್ಡಿಂದಲೇ ತೃಪ್ತಿ ಸಿಗ್ತದೆ ಅನ್ನೋದು ಸುಳ್ಳು. ನಾವು ಮಾಡೋ ಸೇವೆ, ನಾವು ಮಾಡೋ ಕೆಲಸ, ಸಮಾಜದಲ್ಲಿ 4 ಜನದ ವಿಶ್ವಾಸ, ಅದೇ ದೊಡ್ಡ ಆಸ್ತಿ ಅಂತೇಳಿ ನಾನು ಅರ್ಥಕೊಂಡಿದ್ದೀನಿ. ಈಗ ಮಾಡ್ತಾ ಬಂದಿದ್ದೀನಿ. ನೋಡಿ, ಗುರುಸಿದ್ದಯ್ಯನವರು ನಮ್ಮ ಮಾಗಡಿ ತಾಲೂಕಲ್ಲಿ ಬಿಟ್ಸಂದ್ರದಲ್ಲಿ ಜನಿಸಿದ್ದಾರೆ. ರೈತಾಪಿ ವರ್ಗದ ಕುಟುಂಬದಲ್ಲಿ ಸಿದ್ಧಗಂಗಾ ಶ್ರೀಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಅಲ್ಲಿ ಅಧ್ಯಯನ ಮಾಡಿಕೊಂಡು ಶಿಕ್ಷಕರಾಗಿ ನಾಡಿನಲ್ಲಿ ಬೇಕಾದಷ್ಟು ಜನ ಶಿಕ್ಷಕರಿದ್ದಾರೆ. ನಾಡಿನ ಎಲ್ಲ ಶಿಕ್ಷಕರು ಕೂಡ ಬಂದು ಗುರುಸಿದ್ದಯ್ಯನವ್ರ ಮನೆ ಈ ಒಂದು ಪ್ರಯೋಗಶಾಲೆಯನ್ನು, ವಸ್ತು ಸಂಗ್ರಹಾಲಯವನ್ನು, ಸ್ಮಾರಕವನ್ನು ವೀಕ್ಷಣೆ ಮಾಡಿದರೆ ಸ್ಫೂರ್ತಿ ಆಗ್ಬೋದು. ರೈತಾಪಿ ವರ್ಗದವ್ರು ಬಳಸ್ತಾ ಇರ್ತಕ್ಕಂಥ ಎಲ್ಲ ವಸ್ತುಗಳು ನಮ್ಮ ಮಾಗಡಿ ತಾಲೂಕು ಮೊದಲು ಕಂಚುಮುಟ್ಟಿಗೆ ಪ್ರಸಿದ್ಧಿಯಾಗಿತ್ತಂತೆ. ಮರಮುಟ್ಟುಗಳಿಂದ ಮಾಡಿರ್ತಕ್ಕಂಥದ್ದು, ಕಲ್ಲುಗಳಿಂದ ಮಾಡಿರ್ತಕ್ಕಂಥದ್ದು, ಅದು ಎತ್ತಿನ ಬಂಡಿ ಇರ್ಬೋದು. ನಾವೆಲ್ಲ ಬಾಲ್ಯದಲ್ಲಿ ಎತ್ತಿನ ಬಂಡಿಯನ್ನು ನೋಡಿದವ್ರು. ಇವತ್ತು ಎತ್ತಿನ ಬಂಡಿ ಎಲ್ಲೂ ಕಾಣೋದಿಲ್ಲ, ಗುರುಸಿದ್ದಯ್ಯನವ್ರ ಮ್ಯೂಸಿಯಮಲ್ಲಿದೆ. ನಂತರ ಮರಮುಟ್ಟಿನಿಂದ ಮಾಡಿರ್ತಕ್ಕಂಥ ಎಲ್ಲ ಕಾಷ್ಠಶಿಲ್ಪಗಳಿವೆ. ಕಾರಣ ಆಮೇಲೆ ನಂತರ ಕಂಚಿನ ಮುಟ್ಟುಗಳಿದೆ, ಕಬ್ಬಿಣದ ಎಲ್ಲ ಲೋಹದ ಶಿಲ್ಪಗಳು, ಪಾತ್ರೆ, ಪಗಡ, ಏನೇನು ಬೇಕೋ ಮಾನವನಿಗೆ ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ನೀವು ಸಂಗ್ರಹ ಮಾಡಿದ್ದೀರಿ. ನಾವು ಬೇರೆಯವರ ದುಡಿಮೆನ ತಗೊಂಡು ನಾನೇನು ಮಾಡಿದ್ದು ಅದರಿಂದ ಈಗ ಪರರ ಇದನ್ನು ಮಾಡೋದಕ್ಕಿಂತ ನನ್ನಲ್ಲಿ ಏನು ಶಕ್ತಿ ಇದೆ, ನನಗೊಂದಿಷ್ಟು ಪೆನ್ಷನ್ ಬರುತ್ತೆ. ಆ ಪೆನ್ಷನ್ ಹಣನೆಲ್ಲ ನನ್ನ ಗ್ರಂಥಾಲಯಕ್ಕೆ ಹಾಕ್ಬೋದು, ಇಲ್ಲಿ ಹೋಗಿ ಬಂದವರ ನಿರ್ವಹಣೆಗಾಗಿ ಇದು ಮಾಡ್ತಾ ಇದ್ದೀನಿ. ನನ್ನ ಗೃಹಿಣಿ ಅವಳು ಶಿಕ್ಷಕಿ ಆಗಿದ್ಲು, ಅವಳು ಮನೆ ಕಡೆ ಎಲ್ಲ ನೋಡ್ಕೊತಾಳೆ. ನನ್ನ ದುಡಿಮೆನ ಈಗ ಶಾಲೆಯಲ್ಲಿದ್ದಾಗಲೂ ಅಷ್ಟೇ, ಟೆಂಟ್ ಶಾಲೆ ಇರ್ಬೋದು, ಸಾಮಾಜಿಕವಾಗೇ ಬಳಸ್ತಾ ಬಂದಿದ್ದೀನಿ. ನನ್ನ ದುಡಿಮೆಯನ್ನು ಈವರೆಗೂ ನನ್ನ ಮನೆ ಕೊಟ್ಟಿದ್ದೇನೂ ಇಲ್ಲ ಅಂತ ಅನ್ಕೊತೀನಿ. ನನಗೆ ಅದೇ ಇತಿಹಾಸ ಅಂದರೆ ತುಂಬ ಇಷ್ಟ. ಬೆಳಗ್ಗೆ ಎದ್ದು ಒಂದು 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು 4 ಕಡೆ ಹೋಗಿ ಬಂದರೆ ಸಮಾಧಾನ. ಹೀಗೆ ನಾನು ನನ್ನ ಜೀವನನ ಬೆಳಗ್ಗೆ ಎದ್ರೆ ದಿನಚರಿನ ರೂಢಿಸ್ಕೊಂಡಿದ್ದೀನಿ. ನನ್ನ ಸ್ಟೂಡೆಂಟ್ ಒಬ್ಬ IPS ಅಧಿಕಾರಿ ಆಗಿದ್ದಾನೆ. ಅದು ನನಗೆ ತುಂಬ ವೃತ್ತಿಯಲ್ಲಿ ಹೆಮ್ಮೆ ಅಂತ ವಿಷಯ. ಒಂದು ನನ್ನ ಕೃತಿಗಳಲ್ಲಿ ಒಂದು 2 PhD ಮಾಡ್ಕೊಂಡಿದ್ದಾರೆ. ಮತ್ತೆ ಬೇರೆ ಬೇರೆ ಕಾಲೇಜು ಮಕ್ಕಳು ಇಲ್ಲಿಗೆ ಬಂದು ಥೀಸಿಸ್ ಮಾಡೋರು, ಸಂಪ್ರದಾಯದ ಬರೆಯೋರೆಲ್ಲ ಇಲ್ಲಿಗೆ ಬರ್ತಾರೆ. ಈಗ ಉದಾಹರಣೆ, CM ಸಿದ್ದರಾಮಯ್ಯನವರು ನಂದಿ ಬೆಟ್ಟದಲ್ಲಿ, ಅಮಿತ್ ಶಾ ಅವರು ಆವತಿಯಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಬಂದಾಗ DC ಅವರು, ತಹಸೀಲ್ದಾರ್ ಅವರು ನನಗೆ ಕೃತಿ ಪುಸ್ತಕ ತಗೊಂಬ ಅಂತ ಹೇಳ್ತಾರೆ. ಅದಕ್ಕಿಂತ ನನಗೆ ಹೆಮ್ಮೆ ಕೆಲಸ ಯಾವುದೂ ಇಲ್ಲ. ಹೀಗೆ ಹೋಗ್ತಾ ಇದ್ದೀನಿ. ನನ್ನ ಕೆಲಸ ತೃಪ್ತಿ ಇದೆ ನನಗೆ. ಗುರುಸಿದ್ದಯ್ಯನವ್ರು ನಾನು ಕಂಡುಕೊಂಡಿದ್ದೇನೆಂದರೆ, ನನಗಿಂತ ಕಿರಿಯರಿಲ್ಲ ಅನ್ನೋ ಭಾವನೆ ಒಂದನೇದು. ತುಂಬ ಹಠಯೋಗಿ, ಹಿಡಿದ ಕೆಲಸವನ್ನು ಮಾಡಲೇಬೇಕು. ಇದು ಅಗಳಿಕೆಗಾಗಿ ಹೇಳೋದಿಲ್ಲ, ಹಿಡಿದ ಕೆಲಸವನ್ನು ಮಾಡಲೇಬೇಕು. ಮತ್ತು ನಿಸ್ವಾರ್ಥ ಬದುಕು. ನೋಡಿ, ಶಿಕ್ಷಕನಾಗಿ ಏನು ಮಾಡ್ಬೋದು, ಮನೆ ಕಟ್ಕೋಬೋದು, ಮಕ್ಕಳು ಮದುವೆ ಮಾಡ್ಬೋದು ಅಷ್ಟೇ. ಆದರೆ ಇವರು PhD ಮಾರ್ಗದರ್ಶಕರು ಮಾಡ್ತಕ್ಕಂಥಷ್ಟು ಡಾಟಾಸನ್ನು, ಮಾಹಿತಿಯನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. ಸರ್ಕಾರಿ ಗ್ರಂಥಾಲಯಗಳಲ್ಲಿ ಲಭ್ಯ ಇರದೇ ಇರತಕ್ಕಂಥ ಕೃತಿಗಳು, ಆಕರ ಗ್ರಂಥಗಳು, ಮಾಹಿತಿಗಳು, ಗೆಜೆಟಿಯರ್ ಇರ್ಬೋದು, ಪ್ರತಿಯೊಂದು ಗುರುಸಿದ್ದಯ್ಯನವರಲ್ಲಿದೆ. ಸರ್, ನೀವು ಇಷ್ಟೆಲ್ಲ ಶ್ರಮ ಪಟ್ಟಿದ್ದೀರಿ, ಕೃತಜ್ಞತೆಗಳು. ಒಂದು ಬದುಕನ್ನು ಕಟ್ಟೋದಕ್ಕೆ ಇತಿಹಾಸ ಅಂದರೆ ಬೇರೆ ಏನೂ ಇಲ್ಲ, ನಮ್ಮ ಪೂರ್ವಿಕರ ಬಹುದೊಡ್ಡ ಬದುಕು. ಮುಂದಿನ ಪೀಳಿಗೆಗೆ ಉಳಿಸೋ ಪ್ರಯತ್ನ ಪಟ್ಟಿದ್ದೀರಿ. ನಿಮ್ಮ ಬದುಕು ಸಾರ್ಥಕ ಅನುಭವನೆ ಮಾಡ್ಕೊತೇನೆ. ಇಲ್ಲಿ ಕಂಚುಮುಟ್ಟಿನ ಸಾಮಾನಿದೆ, ಕಲ್ಲಿನ ವಸ್ತುಗಳಿವೆ, ಮರದ ವಸ್ತುಗಳಿವೆ, ಮಣ್ಣಿನ ಮಡಿಕೆಗಳಿವೆ,
ಪುಸ್ತಕಗಳಿವೆ, ಎಲ್ಲ ಪೂಜೆ, ಎಲ್ಲ ಮಾನವ ಜೀವಿತಕ್ಕೆ ಬೇಕಾದಂಥ ಎಲ್ಲ ಪದಾರ್ಥಗಳಿವೆ. ಎಲ್ಲೆಲ್ಲಿ ತಂದ್ರಿ ಇವನ್ನ? ಹೆಂಗ್ ತಂದ್ರಿ? ಕೊಂಡ್ಕೊಂಬಂದ್ರ ಹೇಗೆ? ಇದು ನನಗೆ ಈ ಅಭಿರುಚಿ ಬಂದಿದ್ದು ಒಮ್ಮೆ ನಿರ್ಮಲಾನಂದ ಸ್ವಾಮೀಜಿ, ನಾನು ನಾಗಾರ್ಜುನ ಕಾಲೇಜಲ್ಲಿ 10th ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಕಾಲೇಜಲ್ಲಿ ಅವರು ಮೊದಲು ಆಶ್ರಮದಲ್ಲಿದ್ರು. ಅವಾಗ ಹೋಗಿ ಬರ್ತಾ ಇದ್ದೆ. ಬೇಕಾದ್ರೆ ನಾಗಾರ್ಜುನ ಕಾಲೇಜ್ ಹತ್ರ ನಾನು ಚಿಕ್ಕಬಳ್ಳಾಪುರ ಒಡನಾಟ ಜಾಸ್ತಿ ಇತ್ತು. 10th ಶಾಲೆ ಚಿಕ್ಕಬಳ್ಳಾಪುರಕ್ಕೆ ಹತ್ರ ಇತ್ತು. ಪತ್ರಕರ್ತನ ನೋಡೋಕೋ ಏನಾದ್ರು ಕೊಂಡ್ಕೊಳಕೋ ಹೋಗಿ ಬರ್ತಾ ಇದ್ದೆ. ಅವಾಗ ಒಮ್ಮೆ ಒಂದು 5-6 ವರ್ಷದ ಮುಂಚೆ ಈ ಕುವೆಂಪು ಭವನದಲ್ಲಿ ಬೆಂಗಳೂರಲ್ಲಿ ಯಾವುದೋ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನಿರ್ಮಲಾನಂದ ಸ್ವಾಮೀಜಿಯವರು ಯಾರೋ ಸ್ನೇಹಿತರ ಜೊತೆ ಹೋಗಿದ್ದೆ. ಆ ಹೋಗಿರ್ಬೇಕಾದ್ರೆ ಯಾರೋ ಕನಕಪುರದವ್ರೊಬ್ರು ನಾಗರಾಜಪ್ಪ ಅನ್ನೋರು ಅವರ ಬದುಕಿನಕ್ಕೋಸ್ಕರನೋ ಜೀವನೋಪಾಯಕ್ಕನೋ ರಾಗಿ ಇದನ್ನ ರಾಶಿ ಮಾಡಿ ಹೂವು ಹಾಕಿ ಕೆಲವೊಂದು ಈ ರಾಗಿ ಬೀಸಕಲ್ಲು ಇವ ಸಣ್ಣ ಪುಟ್ಟ ಇಕ್ಕೊಂಡಿದ್ರು. ಅದನ್ನ ನೋಡಿ ನನಗೆ ಸ್ಫೂರ್ತಿ ಆಯ್ತು. ಇಷ್ಟೆಲ್ಲ ಜಾಗನ ಒಂದು 10,000 ರೂಪಾಯಿ ಬಾಡಿಗೆ ಕೂಡ ಜಾಗನೇ ಇದಕ್ಕೆ ಮೀಸಲಿಟ್ಟಿದ್ದೀನಿ. ನಾನೇಕೆ ಇಲ್ಲಿ ಶಾಲಾ ಕಾಲೇಜ್ ಮಕ್ಕಳೆಲ್ಲ ಬರ್ತಾರೆ, ಒಂದೊಂದೇ ಇದ್ ಮಾಡೋಣ ಅಂತ ಹೇಳಿ ಬೇರೆ ಬೇರೆ ಚಿಕ್ಕಪೇಟೆಲೋ ಸಂಡೆ ಬಜಾರಲ್ಲೋ ಈಗ ಹಳ್ಳಿಗಳಲ್ಲಿ ರಾಗಿ ಬೀಸ ಕಲ್ಲುಗಳನ್ನೆಲ್ಲ ಒಂದೊಂದೇ ಯಾರು ಕೊಡಲ್ಲ ಇವತ್ತಿನ ದಿವಸ. ಆದ್ರೂ ಕಾಡಿ ಬೇಡಿ ನನ್ ಮೇಷ್ಟ್ರು ಅಂತ ಹೇಳಿ ಕೆಲವೊಂದ್ ತಂದಿದ್ದೀನಿ. ಇವೆಲ್ಲ ಹಣ ಕೊಟ್ಟು ಕೊಂಡ್ಕೊಂಬಂದು ಇಟ್ಟಿದ್ದೀನಿ. ಅವು ಈಗ ಎಷ್ಟೋ ಪರಿಕರಗಳು ನನ್ನ ಮಕ್ಕಳಿಗೇನೆ ನೇಗ್ಲು ಅಂದ್ರೇನು, ಗುಳ ಅಂದ್ರೇನು, ಇಬ್ಬಳಿಗೆ ಅಂದ್ರೇನು ಅವು ಗೊತ್ತಿಲ್ಲ. ಯಾಕೆ ಅಂದ್ರೆ ಬಳಸ್ತಾ ಇಲ್ಲ. ಹಾಗಾಗಿ ಶಾಲಾ ಕಾಲೇಜ್ ಮಕ್ಕಳಿಗೆ ಇಲ್ಲಿ ಬಂದಾಗ ನೋಡಿದಾಗ ಅವಕ್ಕೆ ಪರಿಚಯನೂ ಆಗುತ್ತೆ, ಒಂದು ಸಂತೋಷನೂ ಸಿಗ್ತದೆ. ಹಾಗಾಗಿ ಗುರುಸಿದ್ದಯ್ಯನವರು ಮಾಡಿರ್ತಕ್ಕಂಥ ಈ ಸೇವೆ ಇದೆಯಲ್ಲ ಬಹಳ ದೊಡ್ಡದು, ಬಹಳ ದೊಡ್ಡದು. ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಗಮನಿಸಬೇಕಾಗ್ತದೆ. ಬೆಂತಟ್ಟ ಕೆಲಸ ಮಾಡ್ಬೇಕಂತೆ. ಕನ್ನಡ ಸಂಸ್ಕೃತಿ ಇಲಾಖೆಯವರು ದಯಮಾಡಿ ಈ ಕಡೆ ಬಂದು ನೋಡ್ಕೊಂಡು ಹೋಗ್ಬೇಕು. ಅವ್ರಿರೋದೇ ಅದಕ್ಕೆ. ಜನಪದ ಅಕಾಡೆಮಿಯವ್ರು ಬರಬೇಕು, ಕೃಷಿ ಇಲಾಖೆಯವ್ರು ಬರಬೇಕು, ರೇಷ್ಮೆ ಇಲಾಖೆಯವರು, ಅರಣ್ಯ ಇಲಾಖೆಯವರು, ಮತ್ತು ಬಹಳ ಮುಖ್ಯವಾದದ್ದು ಗ್ರಂಥಾಲಯ ಇಲಾಖೆಯಂಥವ್ರು. ಇದರಿಂದ ಇಲ್ಲಿ ಬರೋದ್ರಿಂದ ಗುರುಸಿದ್ದಯ್ಯನವ್ರಿಗೆ ಏನೂ ಆಗಲ್ಲ. ಕಾರಣ ಏನು ಅಂದರೆ ಇದು ನಿಸ್ವಾರ್ಥ ಬದುಕು, ಯಾವುದೂ ಶಾಶ್ವತ ಅಲ್ಲ. ಇಷ್ಟೆಲ್ಲ ನಾಡಿನ ಪರಂಪರೆಯನ್ನು, ಸಂಸ್ಕೃತಿಯನ್ನು, ಧರ್ಮವನ್ನು, ಸಾಹಿತ್ಯವನ್ನು, ಕಲೆಯನ್ನು, ಸಂಗೀತವನ್ನು, ನೃತ್ಯವನ್ನು, ಒಟ್ಟಾರೆ ಮಾನವನ ಜೀವನಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಒಬ್ಬ ಪ್ರಾಥಮಿಕ ಶಾಲಾ ನಿವೃತ್ತ ಶಿಕ್ಷಕರು ಸಂಗ್ರಹ ಮಾಡ್ತಾರೆ ಅಂದರೆ ಅದನ್ನು ನೋಡೋದ್ರಿಂದ, ಅಧ್ಯಯನ ಮಾಡೋದ್ರಿಂದ ನಮ್ಮ ನಾಡಿನ ಪರಂಪರೆಗೆ ಉಳಿಯೋಕ್ಕೆ ಕಾರಣ ಆಗ್ತದೆ. ಅಕ್ಷರಸ್ಥರು ಅನ್ನಿಸ್ಕೊಂಡವರು ದೇವನಹಳ್ಳಿನಲ್ಲಿರ್ತಕ್ಕಂಥ ಗುರುಸಿದ್ದಣ್ಣವ್ರ ಮನೆಗೆ, ಬಿಟ್ಸಂದ್ರ ಗುರುಸಿದ್ದಯ್ಯನವ್ರ ಮನೆಗೆ ನಾವೇನು ಬಿರುದ್ರು ಕೊಟ್ಟರು ಇವ್ರಿಗೇನು ಬಿರುದಿನ ಅಗತ್ಯ ಇಲ್ಲ, ಸನ್ಮಾನದ ಅಗತ್ಯ ಇಲ್ಲ. ಈ ಸೇವೆನೇ ಅವ್ರ ಸನ್ಮಾನವನ್ನು, ಅವರ ಬದುಕನ್ನು ತೋರಿಸುತ್ತೆ. ನಾನು ಶಿಕ್ಷಕನಾಗಿದ್ದರೂ ಕೂಡ ನನಗೆ ಅಚ್ಚರಿ ಆಗೋಯ್ತು. ಸೊ ಮಕ್ಕಳನ್ನು ಕರ್ಕೊಂಬರ್ಬೇಕು, ರೈತರು ಬಂದು ನೋಡಿ, ಮತ್ತು ನಮ್ಮಲ್ಲೊಂದು ಹಳೆ ಪುಸ್ತಕ ಇದ್ದರೆ ಇಲ್ಲಿ ಕೊಡಬೇಕು. ಇಲ್ಲಿರುತ್ತಿದ್ದು ಮುಂದೊಂದು ಇದು ನಾಡಿನ ಆಸ್ತಿ, ಶಾಶ್ವತ ಆಸ್ತಿ. ರೈತಾಪಿ ವರ್ಗದವರು ತಮ್ಮಲ್ಲಿರ್ತಕ್ಕಂಥ ಒಂದು ಕುಳನೋ, ಕುಂಟೆನೋ, ಮೇಣಿನೋ, ಮಡಿಕೆನೋ ಏನೋ ವ್ಯರ್ಥವಾಗಿ ಎಸೆಯೋ ಬದಲು ಇಲ್ಲಿಟ್ಟರೆ ಶಾಶ್ವತವಾಗಿರ್ತದೆ ಅಂತ. ಸರ್, ಮುಂದಿನ ಯೋಜನೆ ಏನು ಸರ್ ನಿಮ್ಮದು? ನನ್ನ ಯೋಜನೆ ಅನ್ನೋದಕ್ಕಿಂತ ಮನುಷ್ಯ ಇವತ್ತು ನಮ್ಮಿಂದ ಏನು ಬೇರೆಯವರಿಗೆ ಉಪಯೋಗ ಆಗುತ್ತೆ. ಈಗ ಬೆಳಗ್ಗೆ ಯಾರೋ ಒಬ್ಬರು ಹೋಗ್ತಾ ಇರ್ತಾರೆ. ಈಗ ಉದಾಹರಣೆ, ನನಗೆ ಯಾರೋ ಶಾಲೆಗೆ ಸೇರಿಸಲ್ಲ ಅಂತ ಶಾಲೆಗೆ ಮೇಷ್ಟ್ರು ಓದಲ್ಲ, ಸೇರಿಸಲ್ಲ, ಹೀಗೆಲ್ಲ ಮಾಡಿದಾಗ ಹೋಗಿ ಅಧಿಕಾರಿನ ಮೀಟ್ ಮಾಡಿ ಸೇರಿಸೋಂಥ ಕೆಲಸ ಮಾಡಿದ್ದೀನಿ. ಒಬ್ಬ ನನ್ನ ಸ್ನೇಹಿತನೂ ಆಗಬೇಕು, ಆತನು 38 ವರ್ಷದವನು 5ನೇ ಕ್ಲಾಸ್ ಓದಿದ್ರು. ಅವ್ರನ್ನ 7ನೇ ಕ್ಲಾಸ್ ಪಾಸ್ ಮಾಡಿಸ್ದೆ. ಆಮೇಲೆ SLC ಚಿಕ್ಕಬಳ್ಳಾಪುರದಲ್ಲಿ ಕಟ್ರು. ಆ ವ್ಯಕ್ತಿ ಇವತ್ತು 3 ಪದವಿ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ, ಕೃಷಿಕ ಸಮಾಜದ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅವ್ರು ಎಲ್ಲೇ ಸಿಕ್ಕಿದ್ರೆ ನನ್ನ ಗುರುಗಳು ಅಂತಾರೆ. ಅವರು ನನ್ನ ಸರಿಸಮಾನರೇ. ಹಾಗೆ ಮನುಷ್ಯನ್ಗೆ ಜೀವಿತದಲ್ಲಿ ಏನಾದ್ರೂ ಶಾಲೆಯಲ್ಲಿ ಕೇವಲ ಶಿಕ್ಷಕನಾಗಿ ಸಂಬಳ ತಗೊಂಡು ಪಾಠ ಮಾಡೋದು ದೊಡ್ಡ ವಿಚಾರ ಅಲ್ಲ. ಹೊರಗಡೆ ಯಾರೋ ಶಾಲೆ ಬಿಟ್ಟವ್ರನ್ನ 100 ಮಕ್ಕಳನ್ನ ನಾನು ಶಾಲೆಗೆ ಸೇರಿಸಿ ಅವು ಈಗ ಖಾಸಗಿಲ್ ಕಟ್ಟೋ ಅಂತ ಕೆಲಸವನ್ನೆಲ್ಲ ಮಾಡ್ತೀನಿ. ನನ್ನ ಹತ್ರ ಯಾರೇ ಬರ್ಲಿ, ಎಷ್ಟೊತ್ನಾಗೆ ಬರ್ಲಿ, ನನ್ನ ಕಡೆ ಆಗ ಕೆಲಸನ ಒಬ್ಬ ಶಿಕ್ಷಕನಾಗಿ ಮೇಷ್ಟ್ರು ಏನ್ ಸಹಾಯ ಮಾಡ್ಬೋದು, ಇಲ್ಲ ಒಂದ್ ಕಡೆ ಯಾರಿಗೋ ಹೇಳ್ಬೋದು, ಇಂಥ ಕೆಲಸನ ನಿಸ್ವಾರ್ಥವಾಗಿ ಯಾವುದೇ ಸಮಯ ಆಗ್ಲಿ ಯಾರೇ ಬರ್ಲಿ ಮಾಡ್ತಾ ಬರ್ತೀನಿ ಸರ್. ಯಾಕೆಂದ್ರೆ ಇದಕ್ಕೆ ನನಗೆ ಅನ್ನ, ಅಕ್ಷರ
ದಾಸೋಹ ಇದನ್ನ ನೀಡಿದಂಥ ಶಿವಕುಮಾರ ಸ್ವಾಮಿ ನೆಲದಲ್ಲಿ ಅವ್ರ ನೆರಳಲ್ಲಿ ಬೆಳೆದಿದ್ದೀನಿ. ಅವರ ಆಶೀರ್ವಾದದಿಂದ ನನ್ನ ಕೈಲಿ ಏನಾಗುತ್ತೋ ಕಿಂಚಿತ್ತು ಸೇವೆ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ನನಗೆ ತೃಪ್ತಿ ತಂದಿದೆ. ನಾಡಿನ ಪ್ರಜೆಗಳು ನಿಜವಾಗಿ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಲಿ. ನಮ್ಮ ಮಾಗಡಿಯಿಂದ GTV ವೆಂಕಟೇಶಣ್ಣ ಬಂದಿದ್ದಕ್ಕೆ ಗುರುಸಿದ್ದಣ್ಣನ ನಾವೆಲ್ಲೋ ನಮ್ಮಿಂದ ದೂರ ಹೋಯ್ತೇನೋ ಅನ್ನೋ ಭಾವನೆ ಇತ್ತು. ಯಾಕಂದರೆ ಈ ಪ್ರಾದೇಶಿಕತೆ ಇದೆಯಲ್ಲ ಅದು ಸೆಳೆತಾ ಇರ್ತದೆ. ಮಾಗಡಿ ಮಹಾನುಭಾವರೊಬ್ಬರು ಸೀಮಾತೀತವಾಗಿದೆ, ಏನು ಬೇರೆ ಅಲ್ಲ. ಕೆಂಪೇಗೌಡರು ನಾಡಿಗೆ ಆಡಳಿತಕ್ಕೆ ಒಳಪಟ್ಟಂಥದ್ದು ಇವತ್ತಿಗೂ ಕೂಡ ಸತತವಾಗಿ ನಿರಂತರ ಕಲಿಕೆ, ನಿರಂತರ ಹುಡುಕಾಟ, ನಿರಂತರ ಸಂಶೋಧನೆ, ನಿರಂತರ ತಾಕಲಾಟದಲ್ಲಿರ್ತಕ್ಕಂಥ ಈ ಮಹೋಪಯೋಗಿ ಜೀವಿಗೆ ಯಶಸ್ವಿಯಾಗಲಿ. ಗುರುಸಿದ್ದಣ್ಣನಿಗೆ, ಬಿಟ್ಸಂದ್ರ ಗುರುಸಿದ್ದಯ್ಯನವ್ರಿಗೆ 100 ಕಾಲ ಬಾಳ್ತಕ್ಕಂಥ ಆರೋಗ್ಯ ಭಾಗ್ಯವನ್ನು ಕರುನಾಡು ದೇವರು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಸರ್, ನಿಮ್ಮ ಬದುಕು ಸಾರ್ಥಕ ಸರ್. ನನಗೆ ಅನ್ನ ಕೊಟ್ಟ, ಆಶ್ರಯ ಕೊಟ್ಟ, ಈ ವೃತ್ತಿ ಕೊಟ್ಟಂಥ ಈ ದೇವರಹಳ್ಳಿ ಇಲ್ಲಿನ ಜನತೆಯ ಕೃಪಾಶೀರ್ವಾದ ಅವರ ಇದು ನನಗೆ ಸದಾ ಇರಲಿ. ಅವರೇ ನನ್ನ ಎಲ್ಲದಕ್ಕೂ ದೊಡ್ಡವರು, ದೇವರು ಅಂತ ತಿಳ್ಕೊಂಡಿದ್ದೀನಿ. ನಾವೆಲ್ಲ ನಮ್ಮ ಮನೆ ಬಳಸ್ತಾ ಇದ್ವು. ತೇಗದಿಂದ ಜಾಲಿಯಿಂದ ಮಾಡ್ತಾರೆ, ಗಾಡಿ ಅಂತ ಕರೀತಾರೆ, ಎತ್ತಿನ ಬಂಡಿ ಅಂತ ಕರೀತಾರೆ. ಒಳ್ಳೆಯವೆರಡು ಎತ್ತು, ಬೆಳ್ಳಿ ಬಾರಿ ಕೋಲು, ಹಳ್ಳಾದ ಗುಕ್ಕೆ ಹೊಡಿಯೋನೆ, ಹಳ್ಳಾದ ಉಕ್ಕೆ ಹೊಡೆಯೋ ನಮ್ಮ ಅಣ್ಣನ ತೆಳ್ಳನ್ನ ಹೊಟ್ಟೆ ಹಸಿದಾಳು ಅಂತೇಳಿ ಹಸಿದಾವು ಅಂತ ಹೆಣ್ಮಗಳು ಮಾತಾಡೋದು ನೋಡಿ. ಇದನ್ನು ಅಳಿ ಅಂತ ಕರಿತೀವಿ, ಇದನ್ನು ಗುಂಬ ಅಂತ ಕರಿತೀವಿ, ಇದು ಕಾಲು ಅಂತೀವಿ, ಇದು ಕಡಾಣಿ ಅಂತ. ಇದೆಲ್ಲ ರೈತಾಪಿ ವರ್ಗದಿಂದ ಬಂದವ್ರಿಗೆ ಮಾತ್ರ ಗೊತ್ತಾಗ್ತದೆ ನೋಡಿ. ಮಚ್ಚಿ ಇರೋದು ಆರೆಕೋಲು ಅಂತ ಕರಿತೀವಿ, ಇದು ಹಚ್ಚು ಅಂತಾರೆ, ಆರೆಕೋಲು ಅಂತ ಕರಿತೀವಿ. ರಾಗಿ ಕಲ್ಲಿದೆ ನೋಡಿ, ಮರದ ಬುಟ್ಟಿ ಇದೆ, ಬಿದಿರಿನ ಬುಟ್ಟಿ ಇದು. ನಂತರ ನೋಡಿ ಇದು ಸೆಡ್ಡೆ ಅಂತ ಕರಿತೀವಿ. ಸೆಡ್ಡೆ ಕೂರಿಗೆ ಇದಕ್ಕೆ ಬಿತ್ತತಕ್ಕಂಥದ್ದು, ಬಿತ್ತುವಾಗ ಕೂರಿಗೆ ಇದಕ್ಕೆ ಮಡ್ಲು ಕಟ್ಕೊಂಡು ಸೆಡ್ಡೆ. ಇದು ಪಿರಂಗಿ ಗುಂಡು. ಹೌದು, ನಮ್ಮ ಕೆಂಪೇಗೌಡ ಕೋಟೆಯಲ್ಲಿ ಅಂತ ಸಿಕ್ಕಿತ್ತು. ಇದು ರತ್ನಗಿರಿ ಕೋಟೆಯಲ್ಲಿ ಇವ್ರು ಕೊಟ್ಟರು. ಶಿರಾರತ್ನ ಅಲ್ಲ, ಮಧುಗಿರಿ ಆಚೆ ರತ್ನಗಿರಿ. ಹೌದು, ಮಡಗೇರು ಅವ್ರ ಮನೇಲಿತ್ತು. ನಮ್ಮ ಕೋಟೆನಲ್ಲಿ ಉತ್ಖನನ ಮಾಡಿದ್ರೆ ಅಂಥವೆಲ್ಲ ಸಿಕ್ಕಿತ್ತು. ಇದು ನೋಡಿ, ಪ್ರಾಣಿಗಳನ್ನು ಬೇಟೆ ಆಡ್ತಕ್ಕಂಥದ್ದು. ಇಲ್ಲಿ ನಾವೇನು ಬಾಲ್ಯದಲ್ಲಿ ನೋಡಿದ್ದೀವಿ ಅದಕ್ಕಿಂತ ಹೆಚ್ಚು ಸಂಗ್ರಹ ಮಾಡಿದ್ದಾರೆ ನಮ್ಮ ಗುರುಸಿದ್ದಪ್ಪನವರು. ಬಿಟ್ಸಂದ್ರ ಗುರುಸಿದ್ದಪ್ಪನವ್ರ ಸೇವೆ ಬಹಳ ಮುಖ್ಯವಾದದ್ದು ನೋಡಿ. ಇದೆಯಲ್ಲ, ಇದು ನದಿ ಇರ್ತಕ್ಕಂಥದ್ದು. ಈ ಕಲ್ಲು ಮೊದಲು ದೇವರ ಸೃಷ್ಟಿ ಆರಂಭ ಆಗಿದ್ದಿದೆ ಹೀಗೆ ಜನಪದ ಹಿನ್ನೆಲೆಯಲ್ಲಿ. ಹಿರಿಯರು ಸತ್ತಾಗ ಒಂದು ಕಲ್ಲನ್ನು ತಂದು ಈ ರೀತಿ ಇಟ್ಟು ಅದನ್ನು ಅಲ್ಲಿಂದ ಆರಂಭ ಆಯಿತು ಅಂತ. ಇವೆಲ್ಲ ಇವತ್ತು ಇಲ್ವೇ ಇಲ್ಲ. ಸೇರು, ಪಾವು, ಚಟಾಕು ಇಲ್ವೇ ಇಲ್ಲ, ಹೋಯ್ತು ನೋಡಿ. ಟೆಲಿಫೋನ್ದು ಕಾಯಿಂಗು ಇಟ್ಕೊಳ್ಳೋದು ಇದೆ. ಇವೆಲ್ಲ ಗೊಟ್ಟ, ದನಗಳಿಗೆ ಔಷಧಿ ಒಯ್ತಕ್ಕಂಥದ್ದು. ನಮ್ಮ ಅಜ್ಜ ಇತ್ತು, ಕರಡಜ್ಜ ಅಂತದ್ದು. ಇದರಲ್ಲಿ ಇದು ಬಾಬಾ ಬುಡನ್ಗಿರಿ ಅಂತರೋದಂತೆ. ತಂದು ಅದೆಲ್ಲ ಔಷಧಿ ಮಾಡಿದಲ್ಲಿ ಹಾಕ್ಬಿಟ್ಟು ಮೂಗ್ದಾರ ಇಟ್ಕೊಂಡ್ಬಿಟ್ಟು ಎತ್ತೋದು. ಗೊಟ್ಟ ಅಂತ ಕರೀತಾರೆ, ಬೇರೆ ಬೇರೆ ಹೆಸರೆಲ್ಲ ಇರ್ತದೆ. ಕುಕ್ಕೆ, ಇದು ಬುಟ್ಟಿ, ಬಿದಿರಿನ ಬುಟ್ಟಿ, ಕುಕ್ಕೆ ಅಂತಾರೆ ನೋಡಿ. ಇವೆಲ್ಲ ಕಮ್ಮಾರು ಬಳಸ್ತಕ್ಕಂಥದ್ದು, ಮತ್ತು ಬಂಡೆ ಹೊಡೆಯೋದಕ್ಕೆ ಬಳಸ್ತಕ್ಕಂಥದ್ದು ಕಲ್ಲು ಕುಟಿಗಳು.
ನಮಸ್ತೆ, ನಾನು ಮಂಜುಳಾ ಅಂತ, ಶಿಕ್ಷಕಿ, ಪ್ರೌಢಶಾಲಾ ಶಿಕ್ಷಕಿ, ಚಿಂತಾಮಣಿ ತಾಲೂಕು. ಅಲ್ಲಿಂದ ಇಲ್ಲಿಗೆ ನಮ್ಮವ್ರಿಗೆ ಮಾಗಡಿ ಸರ್, ಗುರುಸಿದ್ದಯ್ಯ ಸರ್ ತುಂಬ ಪರಿಚಿತರು. ಹಾಗಾಗಿ ಆದರೆ ನಾವು ಇದುವರೆಗೂ ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದ್ವಿ ನೋಡಬೇಕು ಅಂತ ಹೇಳಿಬಿಟ್ಟು. ನಮ್ಮವ್ರಿಗೆ ತುಂಬ ದಿನದ ಆಸೆ. ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಇವರು ಒಬ್ಬ ಬಹುಮುಖ ವ್ಯಕ್ತಿತ್ವದ ವ್ಯಕ್ತಿ ಅಂತ ಹೇಳಿಬಿಟ್ಟು. ತುಂಬ ಸಂತೋಷ ಆಯಿತು. ಸಾಮಾನ್ಯವಾಗಿ ಹಳೆ ಪರಿಕರಗಳು ಏನಾದರೂ ಮನೆಯಲ್ಲಿತ್ತು ಅಂತಂದರೆ ಮನೆಯಿಂದ ಆಚೆ ಹಾಕೋಣ ಅಂತ ಅನಿಸುತ್ತೆ, ಏನು ಅಗತ್ಯ ಇದೆಯೋ ಅದು ಮಾತ್ರ ಇಟ್ಕೋಣ ಅಂತ. ಆದರೆ ಇಲ್ಲಿ ನೋಡಿದ್ರೆ ಒಂದು ಹಳೆ ಕಾಲಕ್ಕೆ ಹೋಗಿ ಅಲ್ಲಿನ ಜೀವನ ವಿಧಾನನ ನಾವು ಪರಿಚಯ ಮಾಡ್ಕೊಂಡಂಗೆ ಅನಿಸುತ್ತೆ. ಈ ಕೃಷಿಗೆ ಸಂಬಂಧಪಟ್ಟಂಗಿರಬಹುದು, ಮತ್ತು ಅಡುಗೆ ಸಂಬಂಧಪಟ್ಟಂತೆ ತುಂಬ ಪರಿಕರಗಳು ಕೃಷಿಗೆ ಸಾಮಾನ್ಯವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಮತ್ತು ಸರ್ ಅವ್ರದ್ದು ಸಂಗ್ರಹ ಒಂದು ವಲಯಕ್ಕೆ ಸೀಮಿತವಾಗಿಲ್ಲ. ಪತ್ರಿಕೆ ಇರಬಹುದು, ಪುಸ್ತಕಗಳು ಇರಬಹುದು. ಆ ಪುಸ್ತಕಗಳು ವಿಭಿನ್ನ ರೀತಿಯ ಪುಸ್ತಕಗಳೆಲ್ಲ ಇಲ್ಲಿ ಸಂಗ್ರಹಿಸಿದ್ದಾರೆ. ನಿಜವಾಗ್ಲೂ ಅವರ ಒಂದು ಸಂಗ್ರಹದ ಇದನ್ನು ನೋಡ್ತಾ ಇದ್ದರೆ ಅವ್ರ ತಾಳ್ಮೆಗೆ ದೊಡ್ಡ ಸಲಾಂ, ಜೊತೆಗೆ ಅವರ ಪತ್ನಿಯವರಿಗೆ ಅದಕ್ಕಿಂತ ಹೆಚ್ಚಿನ ಸಲಾಂ ಹೇಳಬೇಕು. ಯಾಕೆ ಅಂತಂದರೆ ಅವರು ಸಂಪೂರ್ಣ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಯಾರು ಬೇಕಾದರೂ ಇಲ್ಲಿ ಬಂದು ನೋಡಬಹುದು. ಒಂದು ಹೊಸ ಪ್ರಪಂಚದೊಳಗೆ ನಾವು, ಅದರಲ್ಲೂ ಪುರಾತನ ಪ್ರಪಂಚದೊಳಗೆ ಕಾಲಿಟ್ಟಂಗೆ ಅನಿಸುತ್ತೆ. ಇದಕ್ಕೆ ದೇವನಹಳ್ಳಿ, ಬೆಂಗಳೂರು ಸಮೀಪ ಇರ್ತಕ್ಕಂತಹ ಇಲ್ಲಿ ಬಂದು ಯಾರು ಬೇಕಾದರೂ ಬಂದು ನೋಡಿ ಒಂದು ಹೊಸ ಲೋಕದೊಳಗೆ ನೀವು ಕಾಲಿಟ್ಟಂಗೆ ಅನಿಸುತ್ತೆ. ಆಧುನಿಕತೆಯ ಪರ್ವದಲ್ಲಿ ತೇಲಿ ಹೋಗ್ತಾ ಇರೋ ನಮಗೆ ಒಂದು ಸ್ವಲ್ಪ ಹಿನ್ನೆಲೆಗೆ, ಹಿಂದಿನ ಕಾಲಕ್ಕೆ ಹೋದಂಗೆ ಅನಿಸುತ್ತೆ. ಇಲ್ಲಿ ಬಂದು ನೋಡಿದ್ದು ನನಗೆ ತುಂಬ ಸಂತೋಷ ಆಯಿತು. ಈ ಥರ ಅದೇ ಎಂದರ ಮಹಾನುಭಾವಲು ಅಂದ್ರಕ್ಕೆ ನಮಸ್ತೆ ಅಂತ ಒಂದು ಹಾಡಿದೆಯಲ್ಲ, ಆ ಥರ ಎಷ್ಟೋ ಜನ ಮಹಾನುಭಾವರಲ್ಲಿ ಇವರೊಂದು ವಿಭಿನ್ನ ವ್ಯಕ್ತಿತ್ವದ ಪರಿಚಯ ಇವತ್ತು ನನಗಾಯಿತು. ತುಂಬ ಸಂತೋಷ ಆಯಿತು. ನಮಸ್ಕಾರ ಸರ್, ನನ್ನ ಹೆಸರು ಕಲ್ಯಾಣ್ ಕುಮಾರ್, ವಿಶ್ವ ಪತ್ರಿಕಾ ಸಂಗ್ರಹಕಾರ ಮತ್ತು ಪ್ರದರ್ಶಕ. ನಂದು ಚಿಂತಾಮಣಿ ತಾಲೂಕಿನ ಹಿರೇಕಟ್ಕನಹಳ್ಳಿ ಗ್ರಾಮ. ನಾನು ಶಿಕ್ಷಕನಾಗಿ 30 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಂದೊಂದು ಸಣ್ಣ ಹವ್ಯಾಸ ಪತ್ರಿಕೆಗಳನ್ನು ಸಂಗ್ರಹ ಮಾಡೋದು ಮತ್ತು ಅವುಗಳನ್ನು ಪ್ರದರ್ಶನ ಮಾಡೋದು. ಆ ಮೂಲಕ ಅಕ್ಷರಗಳನ್ನು ಸಮಾಜಮುಖಿಯಾಗಿ ಅದರಲ್ಲಿರ್ತಕ್ಕಂಥ ವಿಷಯಗಳನ್ನು ತೋರಿಸ್ತಾ ಪತ್ರಿಕೆಗಳನ್ನು ಕೊಳ್ಳೋದು ಮತ್ತು ಓದೋದು ನನ್ನ ಉದ್ದೇಶ ಆಗಿರುತ್ತೆ. ಈಗ ನನಗೆ ಆತ್ಮೀಯರಾಗಿರ್ತಕ್ಕಂಥ ಬಿಟ್ಟಸಂದ್ರ ಗುರುಸಿದ್ದ ಸರ್ ರವರು ಅವರ ಆಹ್ವಾನದ ಮೇರೆಗೆ ಮತ್ತು ಅವರಲ್ಲಿರ್ತಕ್ಕಂಥ ಕಲೆಯನ್ನು ಆಸ್ವಾದಿಸ್ತಾ ಬಂದಿದ್ದಂಥ ನನಗೆ ಅವರನ್ನು ಮುಖತಃ ಭೇಟಿ ಮಾಡಬೇಕು ಅನ್ನೋದು ಬಹುದಿನಗಳ ಆಸೆ ಇತ್ತು. ಆ ಒಂದು ಆಸೆ ಇವತ್ತು ತೀರಿದೆ ಅಂತ ಅಂದರೆ ಅತಿಶಯೋಕ್ತಿ ಇಲ್ಲ. ಕಾರಣ ಏನು ಅಂತಂದರೆ, ಇವ್ರ ಮನೆಗೆ ಬಂದರೆ ಇದೊಂದು ಅಕ್ಷರದ ಕಣಜ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪುಸ್ತಕಗಳು ನಮ್ಮನ್ನು ಓದಿಸ್ಕೊಳ್ಳೋದಕ್ಕೆ ಅವು ಆಹ್ವಾನ ಮಾಡ್ತಾಯಿದೆ. ಮತ್ತು ಎಷ್ಟೋ ವಿಚಾರಗಳನ್ನು ನಾವು ಮರ್ತಿದ್ದೀವಿ, ಆದರೆ ಅದು ನೆನಪು ಮಾಡ್ತಾ ಇದೆ ನಮಗೆ, ನನ್ನನ್ನು ಮರ್ತಿದ್ದೀರಾ ಅಂತ ಹೇಳ್ತಾ ಇದೆ. ಆ ಒಂದು ಸಂದರ್ಭ ಈ ಒಂದು ಮನೆಗೆ ನಾನು ಭೇಟಿ ಕೊಟ್ಟಾಗ ನನಗೆ ಕಾಣಿಸ್ತಾ ಇದೆ. ಮತ್ತು ಇಲ್ಲಿರ್ತಕ್ಕಂಥ ಪುಸ್ತಕಗಳು ಅತಿ ಪುರಾತನ ಕವಿಗಳಿಂದ ಹಿಡಿದು ನವೀನ ಈಗಿನ ಕವಿಗಳ ತನಕ ಬರೆದಿರ್ತಕ್ಕಂಥ ಅನೇಕ ಪುಸ್ತಕಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅವುಗಳನ್ನು ಯಥಾವತ್ತು ಕೆಲವು ಅದೇ ಥರ ಹಸ್ತಪ್ರತಿಗಳನ್ನು ಇಟ್ಟಿರುವಂಥ ಸಾಧ್ಯತೆಗಳು ಇಲ್ಲಿರೋದ್ರಿಂದ ಬೇಕಾದಷ್ಟು ಸಂಘ ಸಂಸ್ಥೆಗಳು, ಸರ್ಕಾರ ಹೊರಡಿಸಿರ್ತಕ್ಕಂಥ ಅನೇಕ ಪುಸ್ತಕಗಳನ್ನು ನಾವು ನೋಡ್ಬೋದು. ಈ ವಿದ್ಯೆಗೆ ಕೊನೆ ಇಲ್ಲ ಮತ್ತು ಮಿತಿನೂ ಇಲ್ಲ. ಎಷ್ಟು ಬೇಕಾದರೂ ಕಲಿಬೋದು. ನಮ್ಮ ಜೀವನದ ಕೊನೆಯವರೆಗೂ ವಿದ್ಯೆ ಕಲಿಯೋದಕ್ಕೆ ಅವಕಾಶ ಇದೆ. ಇನ್ನು ಯಾವುದಕ್ಕೂ ಬೇರೆದಕ್ಕೆ ಅವಕಾಶ ಇರಲ್ಲ. ಅದಕ್ಕೊಂದು ಲಿಮಿಟ್ ಇರುತ್ತೆ. ಆದರೆ ವಿದ್ಯೆಗೆ ಲಿಮಿಟ್ ಇಲ್ಲ. ಇಲ್ಲಿ ಕಲಿಯೋದಕ್ಕೊಂದು ದೊಡ್ಡ ಅವಕಾಶ ಇದೆ. ಅಕ್ಷರ ಕಲಿಯೋಕ್ಕೆ ಬರ್ತಕ್ಕಂಥವ್ರಿಗೆ ಎಲ್ಲರನ್ನೂ ಅವರು ಆಹ್ವಾನ ಮಾಡ್ತಾರೆ. ಇದೊಂದು ಒಳ್ಳೆಯ ಅಕ್ಷರ ದೇಗುಲ. ಇದರಲ್ಲಿ ಎಷ್ಟು ನಾವು ತಗೊಳ್ತಾ ಇದ್ರೂ ಅದು ಬರ್ತಾ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದ್ರ ಜೊತೆಯಾಗಿ ಬಹುಮುಖ ಪ್ರತಿಭೆನೇ ಇವರಲ್ಲಿ ಹಾಸ್ಕೊಂಡಿದೆ ಅಂತ ಹೇಳ್ಬೋದು. ಕಾರಣ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೈತಾಪಿ ಜನರು ಈ ಹಿಂದೆ ಏನೇನು ಬಳಸ್ತಾ ಇದ್ರು ಒಂದು ಕೃಷಿ ವಸ್ತುಗಳನ್ನು, ಆ ವಸ್ತುಗಳನ್ನು ಸಹ ಮತ್ತು ಮನೆಗಳಲ್ಲಿ ಗೃಹಿಣಿಯರು ಬಳಸ್ತಾ ಇದ್ದಂಥ ವಸ್ತುಗಳನ್ನು, ರಾಗಿ ಕಲ್ಲು, ಬೀಸೋ ಕಲ್ಲು ಇರ್ಬೋದು, ಒರಳಿರ್ಬೋದು, ಈಗೆಲ್ಲ ಈಗಿನ ಕಾಲದ ಮಕ್ಕಳಿಗೆ ಅದರ ಅರಿವೇ ಇರೋದಿಲ್ಲ, ಏನಿದು ಅಂತ ತಿಳ್ಕೊಳ್ಳೋಂಥ ಸಂದರ್ಭ. ಆದರೆ ಇಲ್ಲಿ ಬಂದರೆ ಇದರ ಹಿನ್ನೆಲೆ ಏನು, ಅದರ ಒಂದು ಏನು ಉಪಯೋಗ ಇತ್ತು ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ. ಆಮೇಲೆ ದೇವಾಲಯಗಳಲ್ಲಿ ಬಳಸ್ತಕ್ಕಂಥದ್ದಾಗ್ಬೋದು ಅಥವಾ ಪೂಜಾ ಸಾಮಗ್ರಿಗಳಾಗ್ಬೋದು, ಆಮೇಲೆ ಆಹಾರ ಪದಾರ್ಥಗಳನ್ನ ಶೇಖರಣೆ ಇಡುವಂಥ ಸಾಮಗ್ರಿಗಳಾಗ್ಬೋದು, ತೂಕದ ಬಟ್ಟೆಗಳಾಗ್ಬೋದು,
ಏನೆಲ್ಲ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ, ಎಲ್ಲಾನು ಇವರಲ್ಲೇ ಇರೋದು. ಇಲ್ಲಿ ನೋಡ್ತಾ ಇದ್ರೆ ನನಗೆ ಕಂಡು ಬಂದಿದೆ. ನಿಜವಾಗ್ಲೂ ಇವರೊಂದು ಅತಿಶಯೋಕ್ತಿ ವ್ಯಕ್ತಿ ಅಂತ ಹೇಳ್ಬೋದು. ಇಂಥವರನ್ನು ನಾವು ಮಹಾನ್ ಸಾಧಕರು ಅಂತ ಗುರುತಿಸಿ ಸರ್ಕಾರ ಆಗಲಿ ಸಂಘ ಸಂಸ್ಥೆಗಳಾಗಲಿ ಇವರಿಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟು ಇನ್ನಷ್ಟು ಬೆಳೆಯೋದಕ್ಕೆ, ಇವ್ರ ಜೊತೆಗಾರನ್ನು ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಕೋರ್ಕೊಡ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.